ನೋಡಿ, ಈಗ ಈ ವಿಚಾರದಲ್ಲಿ ಒಂದು ಕಡೆಗೆ ಆಯಿತು. ಆದರೆ ಇನ್ನೊಂದು ಕಡೆಗೆ ಈ ವೇದಿಕೆ ಏನಿತ್ತಲ್ಲ, ಸನ್ಮಾನ ಮಾಡುವಂಥ ಕಾರ್ಯಕ್ರಮ, ಕುರಿ ದೊಡ್ಡ ರೀತಿಯಲ್ಲಿ ತುಂಬಿಕೊಂಡಿದ್ರಲ್ಲ, ಎಲ್ಲ ಕುರಿಗಳು ಬಂದುಬಿಟ್ಟು ಮ್ಯಾ ಅನ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು. ಆ ಕುರಿಗಳು ಕೂಡ ಸೆಲ್ಫಿ ತಗೊಳ್ತಾ ಇದ್ರಿ ಒಬ್ಬರಾದ ನಂತರ. ಅಬ್ಬಬ್ಬಬ್ಬ, ಏನು ಸಣ್ಣ ಮರಿಯಿಂದ ಹಿಡಿದು ದೊಡ್ಡ ಮರಿವರೆಗೂ ಕೂಡ. ಅಯ್ಯೋ, ಕಪ್ಪು ಜೊತೆಗೂ ಫೋಟೋ, ಪಾಪ ಪ್ಲೇಯರ್ಸ್ಗಳ ಜೊತೆಗೂ ಫೋಟೋ ತಕ್ಕೊಂಡಿದ್ದು. ಬಟ್ ಇದಾಗಿದ್ದೇನು ಗೊತ್ತಾ, ಲೋಕೋಪಯೋಗಿ ಇಲಾಖೆ 25ರಿಂದ 30 ಜನಕ್ಕೆ ಮಾತ್ರ ವೇದಿಕೆಯ ಪರ್ಮಿಷನ್ನ ತಗೊಳ್ತಾರೆ. ಅದರಲ್ಲಿ ಹೋಗಿದ್ದೆಷ್ಟು 100ಕ್ಕೂ ಹೆಚ್ಚು ಮಂದಿ. ಯಾರು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದು? ಈಗ ಬಲಿಪಶು ಯಾರನ್ನ ಮಾಡಿದ್ದಾರೆ ಗೊತ್ತಾ? ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನ. ಯಾಕೆ ಬೇರೆದವ್ರು ಆಗ್ಲಿಲ್ವಾ? ಸ್ಟೋರಿ ನೋಡಿ. ಕಾಲ್ತುಳಿತ ಪ್ರಕರಣದಲ್ಲಿ ಮತ್ತೊಂದು ತಲೆದಂಡ. ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ಗೆ ಕೋಕ್. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದಲ್ಲಿ ಮತ್ತೊಂದು ತಲೆದಂಡವಾಗಿದೆ. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಗೋವಿಂದ ರಾಜ್ಗೆ ಹುದ್ದೆಯಿಂದ ಕೋಕ್ ಕೊಡಲಾಗಿದೆ. ವಿಧಾನಸೌಧದ ಮುಂದೆ ಸನ್ಮಾನ ಕಾರ್ಯಕ್ರಮ ಮಾಡಲು ಸಿಎಂ ಸಿದ್ದರಾಮಯ್ಯಗೆ ಗೋವಿಂದರಾಜು ಒತ್ತಡ ಹಾಕಿದ್ರು. ಸಂಭ್ರಮಾಚರಣೆಗೆ ಪೊಲೀಸರು ಅನುಮತಿ ಕೊಡೋದು ಬೇಡ ಅಂದ್ರು. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಒತ್ತಡ ತಂದು ಕಾರ್ಯಕ್ರಮ ಆಯೋಜನೆಗೆ ಅನುಮತಿ ಕೊಡಿಸಿದ್ರು. ಇದೇ ವಿಚಾರವಾಗಿ ನಿನ್ನೆ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಇವತ್ತು ತಲೆದಂಡ ಮಾಡಲಾಗಿದೆ. ಇನ್ನು ಗೋವಿಂದರಾಜು ತಲೆದಂಡಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ, ಗೋವಿಂದರಾಜು ಬದಲಾವಣೆಗೆ ಕಾರಣ ಏನು? ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಬೇಡ ಎಂದಿದ್ದ ಪೊಲೀಸರು ಮುಖ್ಯಮಂತ್ರಿಗಳನ್ನು ಬಲವಂತವಾಗಿ ಒಪ್ಪಿಸಿದ್ದ ಗೋವಿಂದರಾಜು ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೇದು ಅಂತ ಸಲಹೆ. ಸಿಎಂರನ್ನು ಒಪ್ಪಿಸಿ ಪೊಲೀಸರ ಮೇಲೆ ಒತ್ತಡ. ಸಿಎಂ ಬಳಿಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅನ್ನ ಕರೆದುಕೊಂಡು ಹೋಗಿದ್ದರು. ಕಾರ್ಯಕ್ರಮ ಮಾಡೋ ಪ್ಲಾನ್ ಮಾಡಿಸಿದ್ದೇ ಗೋವಿಂದರಾಜು. ಇನ್ನು ಪ್ರಕರಣದ ಕುರಿತು ಸುದ್ದಿಗೋಷ್ಠಿ ನಡೆಸಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಗೋವಿಂದರಾಜು ಪಾತ್ರದ ಬಗ್ಗೆ ವಿವರಿಸಿದ್ರು. ಸಿಎಂ ಜೊತೆ 24 ಗಂಟೆ ಗೋವಿಂದನ ಭಜನೆ ಮಾಡೋ ಒಬ್ಬರು ಇರ್ತಾರೆ. ಅವರು ಕಮಿಷನರ್ಗೆ ಕಾಲ್ ಮಾಡಿ ಕಾರ್ಯಕ್ರಮಕ್ಕೆ ಭದ್ರತೆ ಕೊಡಲು ಒತ್ತಡ ಹಾಕುತ್ತಾರೆ. ಕಮಿಷನರ್ ಬೇಡ ಅಂದ್ರೂ ಕಾರ್ಯಕ್ರಮ ಮಾಡಿಸಿದ್ದಾರೆ ಎಂದು ಆರೋಪಿಸಿದ್ರು. ಮುಖ್ಯಮಂತ್ರಿಗಳ ಜೊತೆಯಲ್ಲಿ 24 ಗಂಟೆ ಸೆಕ್ಯೂರಿಟಿ ಪೊಲೀಸ್ ಗನ್ಮ್ಯಾನ್ಗಳು ಇರ್ತಾರೆ. ಅದು ಬೇರೆ. ಅದು ಜೊತೆಗೊಬ್ಬರು 24 ಗಂಟೆ ಇರ್ತಾರೆ. ನೀವೆಲ್ಲ ನೋಡಿರ್ತೀವಿ. ಗೋವಿಂದ ಗೋವಿಂದ ಅಂತ ಹೇಳಿ ಒಬ್ರು ದಿನ ಗೋವಿಂದ ಭಜನೆ ಮಾಡ್ಕೊಂಡು ಬರುತ್ತೆ. ಅವ್ರ ಕೆಲಸ ಏನು ಅನ್ನೋದು ಗೊತ್ತಿದೆ. ಪೊಲೀಸ್ ಕಮಿಷನರಿಗೆ ಆ ವ್ಯಕ್ತಿ ಫೋನ್ ಮಾಡಿ ವಿಧಾನಸೌಧ ಮುಂಭಾಗದಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹಾಕ್ತಾರೆ. ಪೊಲೀಸ್ ಕಮಿಷನರ್ ಹೇಳ್ತಾರೆ, ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್, ನಿದ್ದೆಗೆಟ್ಟು ರಾತ್ರಿ ಇಲ್ಲ, ದಯವಿಟ್ಟು ಹಠ ಮಾಡಬೇಡಿ, ಒಂದು ಕಡೆ ಮಾಡಿ KCA ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ, ಕರೆಸ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ, ಹೇಳಿದಷ್ಟು ಮಾಡೋದು ಕೆಲಸ. ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡಿ. ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋ ಆರೋಪ ಕೇಳಿ ಬಂದಿದೆ. ಇದನ್ನ ಸ್ವತಃ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಇದರ ಬೆನ್ನಲ್ಲೇ ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಹೇಮಂತ್ ನಿಂಬಾಳ್ಕರ್ ರನ್ನು ವರ್ಗಾವಣೆ ಮಾಡಲಾಗಿದೆ. ಇನ್ನು ಗುಪ್ತಚರ ಇಲಾಖೆಯ ಮುಖ್ಯಸ್ಥರಾಗಿ ಎಸ್ ರವಿ ನೇಮಕಗೊಂಡಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲೂ ಭದ್ರತಾ ಲೋಪ ಬಹಿರಂಗ. 25ರಿಂದ 30 ಮಂದಿಗಷ್ಟೇ ಸಮಾರಂಭದಲ್ಲಿ ಅವಕಾಶ. ಇನ್ನು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆರ್ಸಿಬಿ ಆಟಗಾರರಿಗೆ ಸನ್ಮಾನ ಮಾಡಿದ್ರು. ಇಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಿರೋದು ಬಹಿರಂಗವಾಗಿದೆ. ವೇದಿಕೆ ಮೇಲೆ 25ರಿಂದ 30 ಮಂದಿಗಷ್ಟೇ ಅವಕಾಶ ಇರಲಿದೆ ಎಂದು ಲೋಕೋಪಯೋಗಿ ಇಲಾಖೆ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಪತ್ರ ಬರೆದು ಸ್ಪಷ್ಟ ಮಾಹಿತಿ ನೀಡಿತ್ತು. ಆದರೆ ನಿಯಮ ಮೀರಿ 200ಕ್ಕೂ ಹೆಚ್ಚು ಜನ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗಣ್ಯರ ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರಿಗೆ ಅವಕಾಶ ಕೊಟ್ಟಿದ್ಯಾರು? ಸರ್ಕಾರದಿಂದಲೇ ಪ್ರೋಟೋಕಾಲ್ ಉಲ್ಲಂಘನೆ ಆಯ್ತಾ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಜೊತೆಗೆ ಕರ್ತವ್ಯ ಲೋಪದಡಿ ಇನ್ನಷ್ಟು ಅಧಿಕಾರಿಗಳ ತಲೆದಂಡವಾಗುವ ಸಾಧ್ಯತೆ ಇದೆ. ಸಚಿವನಾಗಿ ಸ್ಟೇಡಿಯಂಗೆ ಹೋಗಿದ್ದೆ, ಇದರಲ್ಲಿ ತಪ್ಪೇನಿದೆ ಎಂದ ಡಿಕೆಶಿ. ಇತ್ತ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಅಲ್ಲದೆ ಸಿಎಂ, ಡಿಸಿಎಂ, ಗೃಹ ಸಚಿವರ ರಾಜೀನಾಮೆ ಕೇಳಿದ್ರು. ಇದಕ್ಕೆ ಡಿಸಿಎಂ ಡಿಕೆಶಿ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ರು. ಒಬ್ಬ ಸಚಿವನಾಗಿ ನಾನು ಸ್ಟೇಡಿಯಂಗೆ ಹೋಗಿದ್ದೆ, ಅದರಲ್ಲಿ ತಪ್ಪೇನಿದೆ ಎಂದ್ರು. ಜೊತೆಗೆ ರಾಜೀನಾಮೆ ಕೇಳ್ತಿರೋರ ಆಸೆ ಈಡೇರಿಸೋಣ ಎಂದು ವ್ಯಂಗ್ಯವಾಡಿದ್ರು. ನನ್ ಬಟ್ ಮಾಡಕ್ಕೆ ಏನಿದೆ, ಅವರು ಇನ್ ವಾಟ್ ವೇ ಐ ಆಮ್ ರೆಸ್ಪಾನ್ಸಿಬಲ್ KSC ಅವರು ಬರೆದ್ರು, ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟ್ರು, ಸ್ಟೇಡಿಯಂಗೆ ಹೋಗಿದ್ದೆ, ಏನು ತಪ್ಪಿದೆ? ಬೆಂಗಳೂರು ಮಿನಿಸ್ಟ್ರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ಕೊಡೋಣ, ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ, ಕೊಡೋಣ, ಅವ್ರ ಆಸೆ ನೆರವೇರಿಸೋಣ. ಇನ್ನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಾನವ ಹಕ್ಕುಗಳ ಆಯೋಗ ಡಿವೈಎಸ್ಪಿಗಳಾದ ಸುಧೀರ್ ಹೆಗ್ಡೆ, ಡಿವೈಎಸ್ಪಿ ಮೋಹನ್ ನೇತೃತ್ವದ ನಿಯೋಗ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಿದ್ರು. ಕಾಲ್ತುಳಿತದಲ್ಲಿ 11 ಜನ ಬಲಿಯಾಗಿದ್ರೆ 70 ಜನರಿಗೆ ಗಾಯವಾಗಿದೆ ಎಂದು ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಹೇಳಿದ್ರು.
ಕಾಲು ತುಳಿತದ ಇನ್ಸಿಡೆಂಟಲ್ಲಿ ಸಂಬಂಧಪಟ್ಟ ಹಾಗೆ 11 ಜನರ ಡೆತ್ ಆಗಿದೆ ಮತ್ತು 75 ಜನ ಗಾಯಗೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು. ನಮ್ಮ ಮಾನವ ಹಕ್ಕುಗಳ ಆಯೋಗದಲ್ಲಿ 2 ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಒಂದು, ಈ ಗೇಟ್ಗಳನ್ನು ಓಪನ್ ಇಡದ ಕಾರಣ ಡೆತ್ಗಳಾಗಿದೆ ಅಂತ ಬಂದ ಪ್ರೆಸ್ ರಿಪೋರ್ಟ್ನ ಆಧಾರದ ಮೇಲೆ. ಇನ್ನೊಂದು, ಇನ್ಸಿಡೆಂಟ್ ನಡೆಯುವ ಸಂದರ್ಭದಲ್ಲಿ ಕೇವಲ 2 ಮಾತ್ರ ಆ್ಯಂಬುಲೆನ್ಸ್ಗಳಿದ್ದು ಅಂತ ಹೇಳಿ ಒಂದು ರಿಪೋರ್ಟ್ ಇತ್ತು. ಅದಕ್ಕೆ ಸಂಬಂಧಪಟ್ಟಾಗೆ 2 ಸೋಮೋಟೋ ಕೇಸ್ ನಮ್ಮಲ್ಲಿ ರಿಜಿಸ್ಟರ್ ಆಗಿದೆ. ನಮ್ಮ ಆಯೋಗದಿಂದ ಸರ್ಕಾರಕ್ಕೆ ಸೂಕ್ತ ರೆಕಮೆಂಡೇಶನ್ ಅನ್ನು ನಾವು ಮಾಡ್ತೇವೆ. ಒಟ್ಟಾರೆ ಸರ್ಕಾರ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಇನ್ನಿಲ್ಲದ ಸರ್ಕಸ್ ಮಾಡ್ತಿದೆ. ಆದ್ರೆ ಕ್ಷಣಕ್ಕೊಂದು ಸ್ಫೋಟಕ ಮಾಹಿತಿಗಳು ಹೊರ ಬೀಳುತ್ತಲೇ ಇವೆ. ಮುಂದೇನಾಗುತ್ತೆ, ಮತ್ಯಾರ ತಲೆದಂಡ ಆಗುತ್ತೆ, ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.